ಅಶ್ವ ಹೆಲ್ತ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇಂದಿನ ದಿನಗಳಲ್ಲಿ ಬಹುತೇಕ ಯುವ ಜನತೆ ತಲೆ ಕೂದಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಒತ್ತಡದ ಜೀವನ ಶೈಲಿ ಮತ್ತು ಅನಾರೋಗ್ಯ ಆಹಾರ ಪದ್ಧತಿಯಿಂದಾಗಿ ಬಹಳಷ್ಟು ಜನರಲ್ಲಿ ತಲೆ ಕೂದಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಸಂಗತಿ ಏನಂದ್ರೆ, ತಲೆ ಕೂದಲಿಗೆ ಸಿಗಬೇಕಾದಂತಹ ಪೌಷ್ಟಿಕಾಂಶಗಳನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ನೀಡೋದಾದ್ರೆ ಯಾವುದೇ ಸಮಸ್ಯೆಗಳು ಇಲ್ಲದೆ ಕೂದಲಿನ ಅತ್ಯುತ್ತಮ ಬೆಳವಣಿಗೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕೂದಲಿನ ಆರೈಕೆ ವಿಚಾರದಲ್ಲಿ ನೆಲ್ಲಿಕಾಯಿ ನೆರವಿಗೆ ಬರುತ್ತೆ. ಹೌದು, ತಲೆ ಕೂದಲಿನ ಆರೈಕೆಯಲ್ಲಿ ನೆಲ್ಲಿಕಾಯಿ ಅಂದ್ರೆ ಆಮ್ಲ ಅತ್ಯಂತ ಪ್ರಮುಖವಾದಂತಹ ನೈಸರ್ಗಿಕ ಪಾತ್ರವನ್ನ ವಹಿಸುತ್ತದೆ. ಪ್ರಮುಖವಾಗಿ ನೋಡಲು ಪುಟ್ಟದಾಗಿ ಕಾಣುವಂತಹ ಈ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಕೊಬ್ಬಿನಾಮ್ಲಗಳು ಹೇರಳವಾಗಿದ್ದು ಕೂದಲಿನ ಬೇರುಗಳನ್ನ ಗಟ್ಟಿಗೊಳಿಸಿ ನೆತ್ತಿಯ ಆರೋಗ್ಯವನ್ನ ಕಾಪಾಡಲು ಮತ್ತು ಕೂದಲು ಉದುರೋದನ್ನ ತಡೆಗಟ್ಟಲು ಬಹಳಷ್ಟು ಸಹಾಯವನ್ನ ಮಾಡುತ್ತದೆ. ಕೂದಲಿಗೆ ಸಂಬಂಧಪಟ್ಟಂತಹ ಪ್ರಮುಖ ಸಮಸ್ಯೆಗಳಾದ ಕೂದಲು ಉದುರೋದನ್ನ, ಕೂದಲಿನ ಬೆಳವಣಿಗೆಯನ್ನ ಹೆಚ್ಚಿಸಲು, ಕೂದಲು ತುಂಡಾಗುವಿಕೆ, ಸಣ್ಣ ವಯಸ್ಸಿಗೆ ಬಿಳಿ ಕೂದಲಿನ ಸಮಸ್ಯೆ ಹಾಗೂ ತಲೆ ಹೊಟ್ಟು ಅಥವಾ ಡ್ಯಾಂಡ್ರಫ್ ಸಮಸ್ಯೆಯನ್ನ ನಿವಾರಿಸಲು ನೆಲ್ಲಿಕಾಯಿ ನೀರನ್ನ ಕೂದಲಿಗೆ ಸಿಂಪಡಿಸುವುದು. ಕೂದಲು ತೊಳೆಯುವ ಮೊದಲು ನೆಲ್ಲಿಕಾಯಿ ನೀರನ್ನ ತಲೆಗೆ ಚೆನ್ನಾಗಿ ಸಿಂಪಡಿಸಿ ಕೂದಲಿನ ಬುಡಕ್ಕೆ ಹಚ್ಚಿ 1 ರಿಂದ 2 ಗಂಟೆ ಬಿಡುವುದು ಒಳ್ಳೆಯದು. ಇದರಿಂದ ಕೂದಲಿಗೆ ಉತ್ತಮ ಪೋಷಣೆ ನೀಡುತ್ತದೆ. ನಂತರ ಸೌಮ್ಯವಾದ ಶಾಂಪು ಬಳಸಿ ಕೂದಲನ್ನ ತೊಳೆಯಿರಿ. ವಾರಕ್ಕೆ 2 ರಿಂದ 3 ಬಾರಿ ನೆಲ್ಲಿಕಾಯಿ ನೀರನ್ನ ಹಚ್ಚೋದ್ರಿಂದ ನಿಮ್ಮ ಕೂದಲು ಬಲಗೊಳ್ಳುತ್ತದೆ ಹಾಗೂ ಕೂದಲು ಅಕಾಲಿಕವಾಗಿ ಬಿಳಿಯಾಗುವುದನ್ನ ಮತ್ತು ಕೂದಲಿನ ಸೋಂಕುಗಳನ್ನ ತಡೆಯಲು ನೆರವಾಗುತ್ತದೆ. ನೆಲ್ಲಿಕಾಯಿ ನೀರನ್ನ ತಯಾರಿಸಲು ತಾಜಾ ನೆಲ್ಲಿಕಾಯಿಯನ್ನ ಬಳಸುವುದು ಉತ್ತಮ. 4-5 ನೆಲ್ಲಿಕಾಯಿಗಳನ್ನ ಚೆನ್ನಾಗಿ ತೊಳೆದು ತುಂಡುಗಳನ್ನಾಗಿ ಕತ್ತರಿಸಿ ಒಂದು ಪಾತ್ರೆಯಲ್ಲಿ 1 ಲೀಟರ್ ನೀರನ್ನ ಬಿಸಿ ಮಾಡಲು ಇಡಿ. ಅದಕ್ಕೆ ಕತ್ತರಿಸಿದಂತಹ ನೆಲ್ಲಿಕಾಯಿಗಳನ್ನ ಸೇರಿಸಿ ಕುದಿಸಿ. ನೀರಿನ ಬಣ್ಣ ಕಂದು ಬಣ್ಣಕ್ಕೆ ತಿರುಗುವವರೆಗೂ ಕೂಡ ಅದನ್ನ ಕುದಿಸಬೇಕು. ನಂತರ ಗ್ಯಾಸ್ ಆಫ್ ಮಾಡಿ ಮತ್ತು ನೀರನ್ನ ತಣ್ಣಗಾಗಲು ಬಿಡಿ. ಬಟ್ಟೆ ಅಥವಾ ಜಾಲರಿಯ ಸಹಾಯದಿಂದ ನೆಲ್ಲಿಕಾಯಿ ನೀರನ್ನ ಸೋಸಿಕೊಳ್ಳಿ. ಹೀಗೆ ತಯಾರಾದಂತಹ ನೆಲ್ಲಿಕಾಯಿ ನೀರನ್ನ ಬಾಟಲಿನಲ್ಲಿ ತುಂಬಿ ಬಳಸಬಹುದು. ನೆಲ್ಲಿಕಾಯಿ ಕೇವಲ ಕೂದಲಿಗಷ್ಟೇ ಅಲ್ಲ, ಆರೋಗ್ಯ ಕಾಪಾಡುವಲ್ಲೂ ಸಹಾಯವಾಗಿದೆ. ನಿಯಮಿತವಾಗಿ ಮಿತ ಪ್ರಮಾಣದಲ್ಲಿ ನೆಲ್ಲಿಕಾಯಿ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿಗೆ ಬೆಂಬಲವನ್ನ ನೀಡುತ್ತೆ. ದೇಹದಲ್ಲಿನ ಆಕ್ಸಿಡೆಂಟಿವ್ ಒತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆಗೆ ಬೆಂಬಲ ಹಾಗೂ ಚರ್ಮದ ಆರೋಗ್ಯವನ್ನ ಕಾಪಾಡಲು ಕೂಡ ನೆರವಾಗುತ್ತೆ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಕಬ್ಬಿನಾಂಶವನ್ನ ದೇಹ ಹೀರಿಕೊಳ್ಳಲು ಪ್ರಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ. ನೆಲ್ಲಿಕಾಯಿಯನ್ನ ಹಸಿಯಾಗಿ ತಿನ್ನೋದರ ಜೊತೆಗೆ ಜ್ಯೂಸ್, ಚಟ್ನಿ ಪುಡಿ ಅಥವಾ ಉಪ್ಪಿನಕಾಯಿ ರೂಪದಲ್ಲೂ ಕೂಡ ಸೇವಿಸಬಹುದು. ಆದ್ರೆ ನೆಲ್ಲಿಕಾಯಿಯನ್ನ ಅತಿಯಾಗಿ ಸೇವಿಸೋದಕ್ಕಿಂತ ಸಮತೋಲನ ಆಹಾರದ ಭಾಗವಾಗಿ ಬಳಸುವುದು ಉತ್ತಮ.